ಬೆಂಗಳೂರು ದೆಹಲಿ ಶಾಲೆಗಳಿಗೆ ಏಕಕಾಲಕ್ಕೆ ಬಾಂಬ್ ಬೆದರಿಕೆಯ ಮೆಸೇಜ್. 40ಕ್ಕೂ ಹೆಚ್ಚು ಶಾಲೆಗಳಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅನಾಮಿಕರು. ಇಮೇಲ್ ಸಂದೇಶದ ಬೆನ್ನಲ್ಲೇ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲ ಶಾಲೆಗಳಿಗೂ ಕೂಡ ವಿಸಿಟ್ ಕೊಟ್ಟು ಬಾಂಬ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂತಹ ಮೆಸೇಜಾ ಅಥವಾ ಯಾರೋ ಕಿತಾಪತಿ ಮಾಡಿದ್ದ, ಏನವರ ಉದ್ದೇಶ ಅನ್ನೋದು ಗೊತ್ತಾಗಬೇಕಾಗುತ್ತೆ. ದೆಹಲಿಯ 20 ಸ್ಕೂಲು, ಬೆಂಗಳೂರಿನ 40 ಸ್ಕೂಲು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, 40 ಸ್ಕೂಲ್ಗಳಿಗೆ ಈ ರೀತಿಯ ಬೆದರಿಕೆಯ ಮೇಲ್ ಬಂದಿದೆ. ತಾವೀಗ ಯಾವ ಶಾಲೆಯ ಮುಂಭಾಗದಲ್ಲಿದ್ದೀರಿ, ಅಲ್ಲಿಯ ಸಿಚುಯೇಷನ್ ಹೇಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ನಾನೀಗ ಚಾಲುಕ್ಯ ಸರ್ಕಲ್ನಲ್ಲಿರುವಂತಹ ಸೋಫಿಯಾ ಸ್ಕೂಲ್ ಬಳಿ ಇದ್ದೇನೆ. ಇಲ್ಲೂ ಕೂಡ ಅಂದರೆ ವಿದ್ಯಾರ್ಥಿಗಳೆಲ್ಲೂ ಕೂಡ ಕಂಡು ಬರ್ತಾ ಇಲ್ಲ, ಹಲವರು ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಹಾಗೆ ಈ ಶಾಲೆಯಲ್ಲಿ ಏನಂದರೆ ಬ್ಯಾಚ್ ವೈಸ್, ಅಂದರೆ 8 ಗಂಟೆಯಿಂದ 11 ಗಂಟೆವರೆಗೂ ಒಂದು ಬ್ಯಾಚು, ನಂತರ ಒಂದು ಬ್ಯಾಚ್, ಈ ರೀತಿಯಾಗಿ ಎಜುಕೇಷನ್ ಅಂದರೆ ಟೈಮಿಂಗ್ಸನ್ನು ಇಟ್ಕೊಂಡಿರುವಂಥದ್ದು. ಒಂದು ಬ್ಯಾಚನ್ನ ಮಕ್ಕಳನ್ನು ಈಗಾಗಲೇ ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಏನು ಪೋಷಕರಿದ್ದಾರೆ, ಪೋಷಕರಿಗೂ ಕೂಡ ಮಾಹಿತಿಯನ್ನು ನೀಡುವಂಥದ್ದು. ಅಂದರೆ ಗ್ರೂಪ್ಗಳೇನು ಮಾಡ್ಕೊಂಡಿರ್ತಾರೆ, ವಾಟ್ಸಪ್ ಗ್ರೂಪ್ಗಳು, ಆ ಗ್ರೂಪ್ಗಳಲ್ಲೂ ಕೂಡ ಮೆಸೇಜನ್ನು ಹಾಕಿ ಅವ್ರಿಗೆ ತಿಳಿಸಲಾಗಿದೆ ಅನ್ನುವಂಥದ್ದು. ಇದು ಪೊಲೀಸರು ಬಂದು ಇಲ್ಲಿ ಗಮನಿಸ್ಬೋದು. ಪೊಲೀಸರು ಕೂಡ ಅಲ್ಲಿ ಇದ್ದಾರೆ, ಅವರು ಕೂಡ ಬಂದು ಇಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆದರೆ ಇದು ಫೇಕ್ ಇಮೇಲ ಅಥವಾ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆದರೆ ಏನು 40 ಸ್ಕೂಲುಗಳಿಗೆ ಈ ನಗರದಲ್ಲಿ, ಅಂದರೆ ಬೆಂಗಳೂರಿನಲ್ಲಿ 40 ಶಾಲೆಗಳಿಗೆ ಈ ರೀತಿಯಾಗಿ ಬೆದರಿಕೆ ಇಮೇಲನ್ನು ಕಳಿಸಿರುವಂಥದ್ದು ಒಂದು ಮಟ್ಟಕ್ಕೆ ಆತಂಕ, ಗಾಬರಿ ಕೂಡ ಇರುವಂಥದ್ದು. ಆದರೆ ಇಲ್ಲಿ ಹೊರಗಡೆ ಎಲ್ಲೂ ಕೂಡ ಮಕ್ಕಳು ಕಂಡು ಬರ್ತಾ ಇಲ್ಲ, ಜೊತೆಗೆ ಯಾರೂ ಸಹ ಹೆಚ್ಚಿಗೆ ಓಡಾಟ ಕೂಡ ಇಲ್ಲ. ಒಂದು ಬ್ಯಾಚಿನ ಮಕ್ಕಳು ಹೋಗಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿನವರು ಹೇಳ್ತಾ ಇರುವಂಥದ್ದು, ಅಂದರೆ ಸೆಕ್ಯೂರಿಟಿ ಹೇಳ್ತಾ ಇರುವಂಥದ್ದು. ಒಂದು ಬ್ಯಾಚ್ ಮುಗಿದಿದೆ, ಇನ್ನೊಂದು ಬ್ಯಾಚಿನ ಮಕ್ಕಳು ಈಗ ಕ್ಲಾಸ್ಗಳಲ್ಲಿದ್ದಾರೆ, ಎಂದಿನಂತೆ ಕ್ಲಾಸ್ ನಡೀತಾ ಇದೆ ಅನ್ನುವಂಥದ್ದು. ಆದರೆ ಬೆಳಗ್ಗೆ ಕೆಲವರಂತೂ ಮಕ್ಕಳನ್ನು, ಅಂದರೆ ಪೋಷಕರು ಬಂದು ಮಕ್ಕಳನ್ನು ಕರ್ಕೊಂಡು ಹೋದಂಥ ಘಟನೆಗಳು ಕೂಡ ಆಗಿದೆ. ಒಂದು ಬ್ಯಾಚ್ ಮುಗಿಯುವಂಥ ಟೈಮ್ಗೆ, ಅಂದರೆ ಆ ಬ್ಯಾಚ್ ಮುಗಿಯೋಕ್ಕೂ ಮೊದಲೇ ಬಂದು ಕರ್ಕೊಂಡು ಹೋಗಿರುವಂಥದ್ದು. ಒಂದು ಏನು ಪೋಷಕರ ವಾಟ್ಸಪ್ ಗ್ರೂಪ್ ಏನಿದೆ, ಆ ಗ್ರೂಪಲ್ಲಿ ಮೆಸೇಜ್ ಹಾಕಿದ ನಂತರ ಅವರು ಬಂದು ಕೆಲವರು ಹತ್ತಿರ ಯಾರ್ಯಾರು ಇರ್ತಾರೆ ಅವರು ಕರ್ಕೊಂಡು ಹೋಗಿರುವಂಥದ್ದು. ಒಟ್ಟಾರೆ ಆತಂಕ ಅಂತೂ ಇದೆ. ಜೊತೆಗೆ ಪೊಲೀಸರು ಕೂಡ ಒಳಗಡೆ ಇದ್ದಾರೆ. ಒಳಗಡೆ ಇದ್ದು ಒಂದು ರೀತಿ ಧೈರ್ಯವನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಹುಡುಗಾಟದ ವಿಚಾರವಂತೂ ಅಲ್ವೇ ಅಲ್ಲ ಇದು. 40 ಸ್ಕೂಲುಗಳಿಗೆ ಏಕಕಾಲಕ್ಕೆ ಮೇಲ್ ಬಂದಿದೆ, ಬಾಂಬ್ ಇಟ್ಟಿದ್ದೀವಿ ನಿಮ್ಮ ಸ್ಕೂಲ್ನಲ್ಲಿ ಅಂಥೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾರು ಈ ರೀತಿ ಮಾಡಿರೋದು ಅನ್ನೋದು ಗೊತ್ತಾಗಬೇಕಿದೆ. ಆಮೇಲೆ ಬೆಂಗಳೂರಿನಲ್ಲಿ ಈ ರೀತಿ ಆಗ್ತಾ ಇರುವಂಥದ್ದು ಇದೇ ಮೊದಲು ಅಲ್ಲ. ಬೆಂಗಳೂರಿನ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ಗಳು ಬಂದಿರುವಂಥದ್ದು. ಬೆಳಗ್ಗೆ 7:45 ಸುಮಾರಿಗೆ ಬಾಂಬ್ ಇಮೇಲ್ಗಳು ಬಂದಿದ್ದಂಥ ಕಾರಣಕ್ಕಾಗಿ ಶಾಲೆಯ ಸಿಬ್ಬಂದಿಗಳು ಸಾಕಷ್ಟು ಪ್ಯಾನಿಕ್ ಆಗಿರುವಂಥದ್ದು. ಸದ್ಯ ನಾನು ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ಶಾಲೆ ಬಳಿ ಇದ್ದೇನೆ. ಈ ಶಾಲೆಗೂ ಕೂಡ ಬೆಳಿಗ್ಗೆ ರೊಟೀನ್ ಆಗಿ ಮೇಲ್ ನೋಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮೇಲ್ ಇರುತ್ತೆ. ಆ ಮೇಲ್ನಲ್ಲಿ ನಾವು ಬಾಂಬ್ ಹಾಕಿರುವುದಾಗಿ ಒಂದು ಮೇಲ್ನಲ್ಲಿ ಇರುತ್ತೆ. ಆ ಕಾರಣಕ್ಕಾಗಿ ಪೂರ್ಣವಾಗಿ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಕೂಡಲೇ ಭಾರತೀನಗರ ಪೊಲೀಸರಿಗೆ ವಿಚಾರ ಮೂಡಿದ್ದಾರೆ. ಸ್ಥಳಕ್ಕೆ ಬಂದು ಭಾರತೀನಗರ ಪೊಲೀಸರು ಈಗಾಗಲೇ ಎಲ್ಲ ಪರಿಶೀಲನೆ ಮಾಡಿರುವಂಥದ್ದು. ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇದೊಂದು ಫೇಕ್ ಮೇಲ್ ಅನ್ನುವಂಥ ವಿಚಾರಗಳು ಗೊತ್ತಾಗಿದ್ದು, ಪೊಲೀಸರು ಇನ್ನೂ ಕೂಡ ಒಳಗಡೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಬೆಳಗ್ಗೆ ಎಂದಿನಂತೆ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ಗಳ ಜೊತೆ ಬಂದಂಥ ಪೊಲೀಸರು ಇಡೀ ಶಾಲೆಯನ್ನು ಹೊರಗಡೆ ವಿದ್ಯಾರ್ಥಿಗಳನ್ನು ಕಳಿಸಿ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ವೇಳೆ ಇದೊಂದು ಫೇಕ್ ಮೇಲ್ ಅನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ಗೊತ್ತಾಗಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು FIR ಅನ್ನು ಮಾಡಿಕೊಂಡು ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು. ಹುಸಿ ಬಾಂಬ್ ಬೆದರಿಕೆ ಅಂತೇಳಿ ಈಗಾಗಲೇ ಕನ್ಫರ್ಮ್ ಆಗಿದೆ. ಬಟ್ ಈ ರೀತಿಯ ಮೇಲ್ ಕಳಿಸೋರು, ಈ ರೀತಿಯ ಭಯವನ್ನು ಹುಟ್ಟಿಸ್ಲಿಕ್ಕೆ ಮುಂದಾಗ್ತಾ ಇರೋರ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕು. ಪದೇ ಪದೇ ಬೆಂಗಳೂರಿನಲ್ಲಿಯೇ ಈ ರೀತಿಯ ಘಟನೆಗಳಾಗ್ತಾ ಇದೆ. ಒಂದು ಕಡೆ ದೆಹಲಿಯಲ್ಲಿ 20 ಸ್ಕೂಲಿಗೆ, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ 40 ಸ್ಕೂಲ್ಗೆ ಈ ರೀತಿಯ ಬೆದರಿಕೆಯ ಮೇಲ್ ಏಕಕಾಲಕ್ಕೆ ಬಂದಿದೆ. ಹಾಗಾಗಿ ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ ಅನ್ನೋದು. ಮೆಸೇಜ್ ಫೋನ್ಪೇ ಬಂತು, ವಾಟ್ಸಪ್ ಬಂತು ನಮಗೆ ಇವಾಗ ಫೋನ್ನಲ್ಲಿ. ಅದೇ ಈ ಥರ ಎಮರ್ಜೆನ್ಸಿ ಮಕ್ಳಿಗೆ ಕಳಿಸ್ತಾ ಇದ್ದೀವಿ ಅಂತ ಅಷ್ಟೇ ಹೇಳಿರೋದು ನಮಗೆ, ಬೇರೆ ಏನಿಲ್ಲ. ಬನ್ನಿ ಕರ್ಕೊಂಡು ಹೋಗ್ತಾರೆ. ಇದು ಎಮರ್ಜೆನ್ಸಿ ಐತೆ, ಬನ್ನಿ ಮಗುಗೆ ಕರ್ಕೊಂಡು ಹೋಗಿ ಹೇಳಿದ. ಬಾಂಬ್ ಎಲ್ಲರಿಗೆ ಸರ್ ಮಕ್ಕಳಿಗೆ ಬಿಡೋಕ್ಕಾಗಲ್ಲ ಸ್ಕೂಲ್ ಒಳಗಡೆ.
ಅದಕ್ಕೆ ಮೆಸೇಜ್ ಬಂದ ತಕ್ಷಣ ಗೌರ್ಮೆಂಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಏನೂ ಹೇಳಿಲ್ಲ ಸ್ಕೂಲಿಂದ ಏನಾಗಿದೆ ಅಂತ ಏನೂ ಹೇಳಿಲ್ಲ ಅವರು. ಬರೀ ಮೆಸೇಜ್ ಬಂದಿದೆ, ಡ್ಯೂ ಟು ಸಮ್ ಎಮರ್ಜೆನ್ಸಿ ಕೈಂಡ್ಲಿ ಪಿಕಪ್ ಯುವರ್ ಸ್ಟೂಡೆಂಟ್ ಅಂತ. ಶಾಲೆಗೆ ಮೆಸೇಜ್ ಫೋನ್ಪೇ ಬಂತು, ವಾಟ್ಸಪ್ ಬಂತು ನಮಗೆ ಇವಾಗ ಫೋನಲ್ಲಿ. ಅರೌಂಡ್ 7:45 ನಮಗೆ ಮೇಲ್ ಬಂತು. ನಾವು ಚೆಕ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಭಾರತೀನಗರ್ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ವಿದಿನ್ 5 ಮಿನಿಟ್ಸ್ ಅವ್ರು ಬಂದು ಎಲ್ಲ ಚೆಕ್ ಮಾಡಿದರು, ಏನು ಥ್ರೆಟ್ ಏನೂ ಇಲ್ಲ. ಅದೇ ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್ ಅವನು ಸೆಂಡ್ ಮಾಡಿದ್ದಾರೆ ಅಷ್ಟೇ. 7:45 ಮಾರ್ನಿಂಗ್. ವೆರಿ ನೀಟ್ಲಿ ವಿ ಹ್ಯಾವ್ ಫಾಲೋಡ್ ದ